ನಾಟಿ ನಮ್ಗೆ 10 ವರ್ಷ ಮೇಲ್ ಬೇಕು. 8 ವರ್ಷ 10 ವರ್ಷ ಬೇಕು ಫಸಲು ಬರಕ್ಕೆ. ಇದು ನಮ್ಗೆ 3 ವರ್ಷ ಒಳಪಟ್ಟೆ ನಮ್ಗೆ ಈ ಹೂವು, ಪೀಚು, ಹೊಂಬಾಳೆ ಎಲ್ಲ ಶುರುವಾಗೈತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಸುರೇಶ್ ಅಂತ ಹೇಳಿ. ನಮ್ಗೆ ಹಳೆ ತೋಟನೂ ಇದೆ, ಆದ್ರೂ ಇದೊಂದು ಚಾಲೆಂಜ್ ಆಗಿ ನಾವು ಮಾಡಿರೋದು. ಇದು DJ ಕೊಕೊನಟ್ ಅಂತ ಹೇಳ್ಬಿಟ್ಟು ಇದು ಸಸಿ. ಇದು ಹಾಕಿ 30 ತಿಂಗಳಾಯ್ತು. ಇಲ್ಲಿ ನೋಡಿ ಬನ್ನಿ, ಈ ತರ ಫಸಲು ಬರ್ತೈತೆ. ಇದು ಇಲ್ಲೊಂದು ಕಾಯಿ ಇದೆ, ಇಲ್ಲೊಂದು ಕೊನೆ ಇದೆ. ಇದ್ರ ಎರಟಿ ಹೆಸರು DJ ಅಂತ. 20-25 ಫೂಟ್ ಉದ್ದ ಹಚ್ಚಿದೀವಿ. ಹಂಗಾಗಿ ಏನಾರ ಬೆಳ್ಕೋಬಹುದು, ನೀವು ಕುಂಬಳನಾರ ಬೆಳಿಬಹುದು. ಸೆಂಟ್ರಲ್ಲಿ DJ ಅನ್ನೋದು ಚೆನ್ನಾಗಿದೆ. ಈ ಎರಟಿ 30 ತಿಂಗಳಿಗೆ ಫಸಲ್ ಸ್ಟಾರ್ಟ್ ಆಗಿದೆ. ಇದು ಲೆಂತ್ 25 ಫೂಟ್ ಇದೆ. ಇಲ್ಲಿಂದ ಈ ಮರದಿಂದ ಆ ಮರಕ್ಕೆ 25 ಫೂಟ್ ಇದೆ. ನೋಡಿ, ಇದು DJ ಫಸಲು ರೈತ ಬಂದವ್ರೆ. ಈಗ ಹೆಚ್ಚು ಕಮ್ಮಿ 28-27 ತಿಂಗಳಿಗೆ ನಮ್ಗೆ ಒಂಬಳೆ ಕಾಣಿಸ್ತು. ಈಗ ಹೆಚ್ಚು ಕಮ್ಮಿ 29-30 ತಿಂಗಳಾಗೈತೆ. ನಾವು ಜೂನ್ ಅಲ್ಲಿ ಇಟ್ಟಿದ್ದು ಆದ್ರಿ ಮಳೆಗೆ, ನಮ್ಮ ಹಿರಿಯರ ಸಲಹೆ ಮೇಲೆ. ಯಾವ್ದು ಒಂದು ಲ್ಯಾಪ್ಸ್ ಇಲ್ಲ ಗಿಡ ಇವ್ರದ್ದು. ಅವ್ರು ಹೇಳಿದ್ರು 3 ವರ್ಷ 3.5 ವರ್ಷಕ್ಕೆ ಫಸಲು ಬರುತ್ತೆ ಅಂತ. ಬಂತು, ಅವ್ರು ಹೇಳ್ದಂಗೆ ಬಂತು. ಪಾಪ ನಾವು ಕಾಪಾಡ್ಕೊಂಡು ಹೋಗ್ಬೇಕು, ಕಾಪಾಡಿದೀವಿ. ಎಲ್ಲ ದೈವಿಚ್ಛೆ. ರೈತ ಬಾಂಧವರು ಇದನ್ನ ಉಪಯೋಗಿಸ್ಕೊಬೇಕು. ಇಂತ ಸೌಲಭ್ಯಗಳನ್ನ ವ್ಯರ್ಥ ಮಾಡಬಾರ್ದು. ಇದು ಒಂದ್ ಎಕರೆಗೆ 70 ಸಸಿ ಉಣ್ಬಹುದು, 70 ಸಸಿ ಹಚ್ಬಹುದು. ನಾಟಿ ಆದ್ರೆ 40 ಮರ ಕುಂದಿರುತ್ತೆ. ನಾಟಿ ಆದ್ರೆ 40 ಮರ ಕುಂದಿರುತ್ತೆ. ಹಂಗಾಗಿ ಬಿಟ್ಟು ಇದು 4 ಪಟ್ಟು, ನಾಟಿ ಮರಕ್ಕಿಂತ 4 ಪಟ್ಟು ಫಸಲ್ ಜಾಸ್ತಿ ತೆಗಿಬಹುದು. ಇದು ಅದು ಬಂದ್ಬಿಟ್ಟು 10 ತಿಂಗಳಿಗೆ 10 ವರ್ಷಕ್ಕೆ ಬರುತ್ತೆ. ಅದು ಬಂದ್ಬಿಟ್ಟು 10 ವರ್ಷ 8 ವರ್ಷ ಬೇಕು. ಇದು 3 ವರ್ಷಕ್ಕೆ ಸಾಕು. ನೋಡು, ಇಲ್ಲಿ ಯಾವ ತರ ಹೊಡೆದಿದೆ, ಇಲ್ಲೊಂದಿದೆ. ಈ ರೀತಿ ರೈತರಿಗೆ ಬಹಳ ಅನುಕೂಲ ಇರ್ತದೆ. ಇಂಥ ತಳಿ ಹುಡುಕಿ ಆರಾಮಾಗಿ DJ ತಳಿ ನಾವು ತಂದಿದ್ದು. ಅವತ್ತು ನಾವೆಲ್ಲ ಹುಡುಕಿ ತಂದು ಮಾಡಿದ್ವಿ. ನಮ್ಗೆ ಅವ್ರು ಹೇಳಿದ ತಕ್ಕನಾಗೆ ನಮಗೂ ನಮ್ಮ ಪರಿಶ್ರಮ, ಅವರ ಶ್ರಮ, ಅದರ ಹಿಂದಿನ ಪರಿಶ್ರಮ ಈ ತಳಿ ಮಾಡಲಿಕ್ಕೆ ಎಲ್ಲದಕ್ಕೂ ನೋಡಿ ಅವ್ರು ಹೇಳಿದ ತಕ್ಕನಾಗೆ ನಮಗೂ ಆಯ್ತು. ಇದು ನಮ್ಮ ಅನುಭವ ಆಯ್ತು. ರೈತ ಬಾಂಧವರು ಮುಂದುವರ್ಸ್ಕೊಬಹುದು. ಯಾಕೆ ಆದಾಯ ಪರವಾಗಿ ಇದು ಬೇಗ ಫಸಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ 3 ವರ್ಷಕ್ಕೆ ಫಸಲ್ ಸ್ಟಾರ್ಟ್. ನಾಟಿ ಆದ್ರೆ 8-10 ವರ್ಷ ಬೇಕು ಅದು ಬರಕ್ಕೆ. ಹಾಗಾಗಿ ನಾವು ಏನು ಬಳಸ್ತೀವಪ್ಪ ಗೊಬ್ಬರನ ಅಂದ್ರೆ ತಿಪ್ಪೆ ಗೊಬ್ಬರ ಬಳಸ್ತೀವಿ. ತಿಂಗಳಿಗೆ 2 ಬೇರೆ ಹಾಕ್ತಿವಿ ತಿಪ್ಪೆ ಗೊಬ್ಬರನ. ಹಾಗಾಗಿ ಇದೇನಿದೆ ಅಲ್ಲ, ಈ ತುಂಡಕ್ಕೆ ಒಂದು ಲೋಡ್ ಹಾಕ್ತಿವಿ, ಒಂದು ಗಾಡಿ ಹಾಕ್ತಿವಿ. ನೀರು ಬಂದ್ಬಿಟ್ಟು ಒಂದ್ ಗಿಡಕ್ಕೆ 50 ಲೀಟರ್ ಹೋಗುತ್ತೆ. ಒಂದು ಗಿಡಕ್ಕೆ ನೀರು ಬಂದ್ಬಿಟ್ಟು ನೀರ್ ಹರ್ಸೋದು. ತಿಂಗಳಿಗೆ 2 ಸಲ ಗೊಬ್ಬರ ಹಾಕ್ತಿವಿ, ತಿಪ್ಪೆ ಗೊಬ್ಬರ. ಮತ್ತೆ ಸರ್ಕಾರಿ ಗೊಬ್ಬರ ಹಾಕಲ್ಲ. ಇದಕ್ಕೆ ಗಿಡಕ್ಕೆ ನೀರ್ ಹರ್ಸೋದಂದ್ರೆ 50 ಲೀಟರ್ ನೀರ್ ಹರಿಸ್ತೀವಿ ಒಂದೊಂದ್ ಗಿಡಕ್ಕೆ, 50 ಲೀಟರ್ ಡೈಲಿ. ಹಾಗಾಗಿ ಬೇಗ ನೀವ್ ಹೆಂಗ್ ನೋಡ್ಕೊಂತೀರಪ್ಪ, ಚೆನ್ನಾಗ್ ನೋಡ್ಕೊಂತೀರಾ, ಹಂಗಾಗಿ ಬೇಗ ಸ್ಟಾರ್ಟ್ ಆಗುತ್ತೆ ಫಸಲು. DJ ಮರ ಚೆನ್ನಾಗಿದೆ, ಫಸಲು ಬೇಗ ಬರುತ್ತೆ. ಹಾಗಾಗಿ ಎಲ್ರೂ ಹಾಕ್ರಿ ಈ ತಳಿ. 70ರಿಂದ 76, 78, 74, 75 ಗಿಡ ಒಂದ್ ಎಕರೆಗೆ ಹಾಕ್ಬೋದು. ನಮ್ಮ ಹಿರಿಯರು ಮಾಡ್ತಾ ಇದ್ದಿದ್ದು ನಾಟಿ ತಳಿ ಏನಂದ್ರೆ ಒಂದು 38ರಿಂದ 35, 40 ಗಿಡದ ಒಳಗೆ ಮುಗೀತಿತ್ತು ಒಂದ್ ಎಕರೆಗೆ, ಜಾಗ ಅನುಸರಣೆ ನೋಡ್ಕೊಂಡು. ಇದು 24 ಅಡಿಗೆ ಆರಾಮಾಗಿ ಹಾಕ್ಬೋದು. ಆರಾಮಾಗಿ ನೀವು ಉಳುಮೆ ಮಾಡ್ಕೊಬಹುದು, ಬೇರೆ ಎಲ್ಲ ಕೆಲಸನೂ ಮಾಡ್ಕೊಬಹುದು. ಇದರ ಗುಣಮಟ್ಟ ಏನಂದ್ರೆ 3 ಪಟ್ಟು ಹೆಚ್ಚಿಗೆ ಇಳುವರಿ ಬರ್ತದೆ. ಅದಕ್ಕಿಂತ ಇದು 3 ಪಟ್ಟು ಹೆಚ್ಚಿಗೆ ಇಳುವರಿ ಬರ್ತದೆ. ಆರಾಮಾಗಿ 1-2 ತಲೆಮಾರು ಕಾಯ್ತದೆ. ಸುಮಾರು 2 ಎಕರೆಗೆ ಹಾಕಿದ್ವಿ ನಾವು. 165 ಗಿಡ ಫಸ್ಟ್ ಹಾಕಿದ್ವಿ. ಮಧ್ಯದಲ್ಲಿ ನಾವು ನೋಡಿ ಮಿಶ್ರ ಬೆಳೆಯಾಗಿ ಕುಂಬಳ, ಹಿಂಗ್ ಸಣ್ಣ ಬೆಳೆ ಹಾಕ್ತಿವಿ, ದೊಡ್ಡ ಬೆಳೆ ಹಾಕ್ತೀರಾ. ಸೈಡ್ ಅಲ್ಲಿ ನುಗ್ಗೆ ಅದು ಇದು ಹಾಕಿದೀವಿ. ಯಾಕೆಂದ್ರೆ ಅದು ಇಲ್ಲಿ ಗೊಬ್ಬರ ಆಗತ್ತೆ, ಕಾಂಪೋಸ್ಟ್ ಆಗತ್ತೆ. ನಾವು ಅದ್ರ ಫಲ ಅಂತ ನಾವು ಕಿತ್ಕೋತೀವಿ. ಮತ್ತೆ ತಿರ್ಗಿ ತೋಟ ಎಲ್ಲ ಅಚ್ಚುಕಟ್ಟು ಮಾಡಿದಾಗ ಆ ಎಲೆ, ಸೊಪ್ಪು, ಗೊಬ್ಬರ ಎಲ್ಲ ಆ ಗಿಡಕ್ಕೆ ಸಾರಾಂಶ ಹೋಗತ್ತೆ. ಹಂಗಾಗಿ ಮಧ್ಯದಲ್ಲಿ ಹಿಂಗ್ ಸಣ್ಣ ಸಣ್ಣ ಬೆಳೆ ಹಾಕೊಂಡ್ ಬರ್ತಾ ಇದೀವಿ. ಇಷ್ಟೆಲ್ಲ ಮಾಡ್ತೀವಿ ಅಂದ್ರೂ ಗೊಬ್ಬರ ನೀರು ತಪ್ಪಿಸ್ತಾ ಇಲ್ಲ. ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ತನ್ವಿರ್ತದೆ. ಬೇಸಿಗೆಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನೀರು ವಾರಕ್ಕೆ 2 ಸಾರಿ 3 ಸಾರಿ ನೀರ್ ಕೊಡ್ತೀವಿ. ಗೊಬ್ಬರ ವರ್ಷಕ್ಕೆ 3 ಸಾರಿ ಹಾಕ್ತಾನೆ ಇರ್ತೀವಿ, ಗಿಡ ಡೆವಲಪ್ ಆಗ್ಲಿ ಅಂತ. ಈಗ ನಾವು ಸಣ್ಣದಲ್ಲಿ ಬೆಳವಣಿಗೆ ಮಾಡಿದಷ್ಟು ಮುಂದಕ್ಕೆ ನಮ್ಗೆ ಫಲವತ್ತಾಗಿರ್ತದ ಗಿಡ. ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತಾರಲ್ಲ, ಹಂಗೆ ನಮ್ಗೆ ಅದರಲ್ಲಿ ಸಾಧಾರಣ ಸಕ್ಸಸ್ ಕಾಣ್ತಾ ಇದೆ. ಏನು ತೊಂದರೆ ಇಲ್ಲ.
ಇನ್ನ ಹೆಚ್ಚು ಕಮ್ಮಿ ಇನ್ನೊಂದು 6-7 ತಿಂಗಳಿಗೆ ಎಲ್ಲ ಗಿಡನು ಫಲವತ್ತಾಗಿ ಒಂಬಾಳೆ ಬಿಟ್ಟಿರ್ತವೆ, ಒಂದು ಯೂನಿಫಾರ್ಮ್ ಆಗಿ. ಅದ್ರ ಬಗ್ಗೆ ಯಾವ ಇದು ಇಲ್ಲ. ಒಳ್ಳೆ ತಳಿ ಕೊಟ್ಟಿದ್ದಾರೆ ನಮ್ಗೆ ಇವರು, ಅದ್ರ ಬಗ್ಗೆ ಯಾವ ಸಂಶಯನೂ ಇಲ್ಲ. ಯಾರನ್ನ ಬೇಕು ಅಂದವರು ಇವ್ರನ್ನ ಸಂಪರ್ಕಿಸ್ಬೋದು. ಆರಾಮಾಗಿ ಇವ್ರನ್ನ ಸಂಪರ್ಕಿಸಿ ಒಳ್ಳೆ ತಳಿ ಕೊಡ್ತಾರೆ ಇವರು. ನೀವು ಅಲ್ಲೂ ಕೂಡ ಮಾಹಿತಿ ತಿಳ್ಕೊಳ್ಳಿ ಅವ್ರ ಹತ್ರ. 1 ಗಂಟೆ ಕೂತ್ಕೊಳ್ಳಿ, 2 ಗಂಟೆ ಕೂತ್ಕೊಂಡು ಹೆಂಗೆ ಏನು ಅಂತ ಯಾವ್ದನ್ನ ತೋಟಕ್ಕೆ ಹೋದಾಗುನು ಇದು ಮಾಡಿ. ನಮ್ದು ಬೆಂಗಳೂರು ದಕ್ಷಿಣ ತಾವರೆಕೆರೆ ಹೋಬಳಿಲಿ ನಮ್ ತೋಟ ಇರೋದು, ದೊಡ್ಡಾಲ್ಮರ ಹತ್ರ. ಇವ್ರದ್ದು ನೀವು ತಿಳ್ಕೊಳ್ಳಿ, ಇವ್ರ ಹತ್ರ ಹೋಗಿ ತಿಳ್ಕೊಳ್ಳಿ, ನೋಡಿ 1 ದಿನ ಕಾಲ ಕಳೀರಿ, ಏನು ತೊಂದರೆ ಇಲ್ಲ. ಅಲ್ಲೆಲ್ಲೋ ಸ್ನೇಹಿತರ ಜೊತೆ ಇನ್ನೊಬ್ಬರ ಜೊತೆ ಕಾಲ ಕಳೆಯೋ ಬದಲು ಇಂಥ ಹೋಗಿ ತಿಳ್ಕೊಂಡು ಮಾಡಿ. ನಾವು ತೋಟದಲ್ಲಿ ಏನಾರ ಕಾಲ ಕಳೆದಾಗ ನಮ್ಗೆ ಸಿಗೋ ಆನಂದನೇ ಬೇರೆ, ಆ ತೃಪ್ತಿನೇ ಬೇರೆ ಮುಂದಕ್ಕೆ. ನಮ್ಮ DJ ತಳಿ ಕೊಟ್ರಲ್ಲ ನಮ್ಗೆ ಸ್ನೇಹಿತ ಬಂದವರು, ರೈತ ಬಂದವರಿಗೆ ಒಳ್ಳೇದಾಗ್ಲಿ ಅಂತ ನೋಡಿ ಹಿಂಗ್ ಬರ್ತಾ ಇದೆ ನಮ್ಮ ತೋಟದಲ್ಲಿ. ಒಳ್ಳೆ ತಳಿ ಕೊಟ್ಟವ್ರೆ. ಆಮೇಲೆ ಪ್ರತಿ ಒಂದು 3 ತಿಂಗಳು, 2.5 ತಿಂಗಳು, 4 ತಿಂಗಳು ನಮ್ಗೆ ಫೋನ್ ಮಾಡ್ಕೊಂಡು, ಅಥವಾ ಇದೀವಿ ಇಲ್ಲ ಅಂದ್ರೂ ಕೂಡ ಅವರೇ ಬಂದು ಸ್ವತಃ ನೋಡ್ಕೊಂಡೋಗಿ, ಸರ್ ಹಿಂಗಿದೆ, ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಎಲ್ಲ ಹೇಳ್ಕೊಂಡು ಆರಾಮಾಗಿ ವಿಷಯ ತಿಳಿಸ್ತಾರೆ. ನೆಮ್ಮದಿಯಾಗಿರ್ತದೆ ಅವ್ರ ಕಡೆಯಿಂದ ಸಂಪರ್ಕ ಇದ್ರೆ. ನಾವು ಅವ್ರ ಹತ್ರ ಒಂದು 2 ಗಂಟೆ 3 ಗಂಟೆ ಕಾಲ ಕಳಿಬೇಕು ತಗೊಬೇಕಾದ್ರೆ ತಳಿ ನೋಡೋವಾಗ. ನಮ್ಗೆ ಈ ಬಗ್ಗೆ ಅನುಮಾನನೇ ಇಲ್ಲ. ನಾವು ಇಂಟರ್ನೆಟ್ ಅಲ್ಲಿ ಇಲ್ಲಿ ಸರ್ಚ್ ಮಾಡಿದ್ವಿ, ಅವಾಗ ಇವ್ರದ್ದು ಮಾಹಿತಿ ಸಿಕ್ತು ನಮ್ಗೆ. ಒಳ್ಳೆ ನಾವು ಹೇಳಿದ್ದಕ್ಕೂ ನೋಡಿದ್ದಕ್ಕೂ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ, ಏನು ಸಂಶಯ ಇಲ್ಲ. ಬಹಳ ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ. ನಾವು ಇವ್ರನ್ನ ಸಂಪರ್ಕಿಸಿ ಆಯ್ಕೆ ಮಾಡಿಕೊಂಡು ಉತ್ತಮವಾದ ಬೆಳೆ ಅಂತ ಮನಸ್ಫೂರ್ತಿಯಾಗಿ ಇದು ಮಾಡ್ಬೋದು. ಯಾಕೆಂದ್ರೆ ನಮ್ಗೆ ನಾಟಿ ತಳಿಕಿನ ಇದು 3 ಪಟ್ಟು ಹೆಚ್ಚು ಆದಾಯ ಕೊಡ್ತದೆ ಕಮ್ಮಿ ಸಮಯದಲ್ಲಿ. ನಮ್ಮ ಹಿರಿಯರು ಕಾಲದಲ್ಲಿ ಅದು 10 ವರ್ಷ ಮೇಲೆ ಬೇಕಾಗಿತ್ತು. ಈಗ ಏನಿಲ್ಲ, ಮಕ್ಕಳು ಹೆಂಗ್ ಬೆಳಿತಾರೋ ಹಂಗ್ ಬೆಳೆದ್ಬಿಡ್ತೈತಿ. ಇದನ್ನು ಬಹಳ ಅನುಕೂಲಕರವಾಗಿರ್ತದೆ ರೈತರಿಗೆ, ಆದಾಯ ಪೂರ್ವಕವೂ ಇರ್ತದೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಇವತ್ತೊಂದು ಲೋಗನಾಥನ್ ಫಾರ್ಮ್ ಅಲ್ಲಿ ಇದೀವಿ. ಇದು ಹೆಚ್ಚು ಕಮ್ಮಿ ಇವರು ಒಂದು 5 ಎಕರೆಗೆ DJ ಹಾಕಿದ್ದಾರೆ. 350 ಪ್ಲಾಂಟೇಶನ್, 1 ಎಕರೆಗೆ ಬಂದು 70 ಪ್ಲಾಂಟ್ ಹಾಕಿದ್ದಾರೆ. 26 ಹಾಕಿದ್ದಾರೆ. ಇದು ಒಂದು 12 ವರ್ಷದ ಮರ, 12 ಇಯರ್ಸ್ ಪ್ಲಾಂಟೇಶನ್, 12 ಇಯರ್ಸ್ ಪ್ಲಾಂಟೇಶನ್ ಮರ ಇದು. ಈಗ ನೋಡ್ಬೋದು, ಇವ್ರು ಕೇಳ್ತಾ ಇದ್ದಾರೆ ತಣಿ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಅಂತ. ಇವ್ರು ಹೇಳ್ತಾ ಇದ್ರು, ಸರ್ ನಾವು ಡೈಲಿ ಕೊಡಲ್ಲ, 4 ಡೇಸಿಗೆ ಒಂದ್ಸಲ 200 ಲೀಟರ್ ತಣಿ ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿ ನೋಡ್ಬೋದು, ಮೇಲ್ಗಡೆ ಮರ ಹೋಯ್ತು, ಪ್ಲಸ್ ಇದು ಯಾವುದು ಮೇನ್ ಬಂದು ಇಲ್ಲಿ ನಟ್ಮಗ್ ಆಗಿದ್ದಾರೆ ಗ್ರಾಫ್ಟೆಡ್ ನ. ಇವ್ರು ಸೀಡ್ಲಿಂಗ್ ಗಿಡ ತಂದು ಇಲ್ಲಿ ಬಡ್ಡಿಂಗ್ ಮಾಡಿರೋದು, ಗ್ರಾಫ್ಟೆಡ್ ಮಾಡಿರೋದು. ಏನಕ್ಕೆ ಮೇಲ್ ಗಿಡ ಹೋಯ್ತು, ಇನಿಷಿಯಲ್ ಸ್ಟೇಜ್ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನೀವು ಇದನ್ನ ಯಾವ್ದೋ ನಟ್ಮಗ್ನ ಇದ್ರನ್ನ ಯಾವ್ದು ಇಂಟರ್ಕ್ರಾಪ್ ಆಗಿ ಮರ ಹೋಯ್ತು ಅಂದಾಗ ಅವಾಗ ಮಾಡುತ್ತು ಅಂದ್ರೆ ತುಂಬಾ ಒಳ್ಳೇದು. ನೀವು ಯಾರೇ ಒಂದು DJ ಹಾಕ್ಬೇಕು ಅಂದ್ರೆ ನೀವು ಒಂದು ಪ್ರಾಪರ್ ಒಂದು ನಾಲೆಡ್ಜ್ ತಗೊಂಡು ಒಂದು ಸಕ್ಸಸ್ ಕಂಡು. ಇವರು ಎಳ್ನೀರಿಗೆ ಕೊಡೋದು ಪ್ಯೂರ್ಲಿ ಕೊಕೊನಟ್, ಟೆಂಡರ್ ಕೊಕೊನಟ್ 300 ವರ್ಗೂ ಕುಯ್ತಾರೆ ಅಂತ. ಇವರು ಬಂದು ಫುಲ್ ಟೆಂಡರ್ ಕೊಕೊನಟ್ಗೆ ಕೊಡ್ತಾರೆ. ಯಾಕಂದ್ರೆ ಹೆವಿ ಟೆಂಡರ್ ಕೊಕೊನಟ್ ಮಾರ್ಕೆಟ್ ಇಂದ ಪರ್ ಟ್ರೀಗೆ 300 ವರ್ಗೂ ಒಂದು ಎಳ್ನೀರು ಕುಯ್ತಾರೆ. இங்கே வந்து நட்டினிலிருந்து 2.25 வருஷம் 3 வருஷத்துல காப்புக்கு வந்துரு. காப்புக்கு வந்ததுலேருந்து இளநி வெட்டலாம். அது இளநி வந்து ஒரு 300 இளநிக்கு பக்கம் இதில் வரக்கூடிய வாய்ப்புகள் இருக்குது, நம்ம செய்கிற பொறுத்து. அதனால் நம்ம நல்லா ஈல்டு எடுக்கணும்னா நல்ல முறையாக செஞ்சோம்னா நல்ல ஈல்டு எடுக்கலாம். அதனால் இப்போ இது DJ போடுறது ரொம்ப நல்லது, எல்லோரும் இது செய்யலாம். நம்ம தண்ணி வசதி இருக்கிறவங்க இதை செஞ்சுக்கலாம். தண்ணி ரொம்ப கட்டையாக இருந்தால் அது சூட் ஆகாது. அதுக்குள்ளே நாங்கள் நக்மங் போட்டுடுறோம். அதனால் நீங்களும் இது எல்லாம் நல்ல முறையாக செய்யலாம். நல்ல வருமானம் இருக்குது, ஈல்டு நல்ல முறையாக எடுக்கலாம். ஆனால் நீங்கள் வந்து இதில் நல்ல முறையாக பராமரிக்கணும். அப்போ தான் இதில் வந்து வருமானம் நம்ம ஈல்டு பண்ணணும். நானும் DJ கண் வச்சுக்கிறதுக்காக நம்ம சும்மா இருந்தோம்னா அது அவ்வளோக்காக ஈல்டு வராது. நல்ல முறையாக செஞ்சோம்னா நல்ல முறையாக வருமானம் எடுக்கலாம். தேங்க்யூ.